ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಹೋಗ್ತಾ ಇರೋದು ಬೃಹದೇಶ್ವರ ದೇವಾಲಯವನ್ನು ವಿಸಿಟ್ ಮಾಡೋಣ ಅಂತ. ಇದು ನಾವು ರೋಡಲ್ಲಿ ಹೋಗಬೇಕಾದ್ರೇ ತುಂಬ ದೂರಕ್ಕೆ ತುಂಬ ಚೆನ್ನಾಗಿ ಗಮನ ಸೆಳೀತಾ ಇದ್ದಕ್ಕಂಥ ಒಂದು ದೇವಸ್ಥಾನ. ನಾವು ಕೂಡ ಈ ದೇವಸ್ಥಾನವನ್ನು ನೋಡಬೇಕು. ಮತ್ತು ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ನಾವು 3 ಗಂಟೆ 4 ಗಂಟೆ ಟೈಮಲ್ಲಿ ನಾವೇ ನಿಂತ್ಕೊಂಡ್ರೂ ಕೂಡ ನಮ್ಮ ನೆರಳು ನಮಗೆ ಹಿಂದೆ ಕಾಣಿಸುತ್ತೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ನೆರಳು ಕೆಳಗಡೆ ಬೀಳಲ್ಲ. ಆ ಒಂದು ಕಳಶದ್ದು ನೆರಳೇನಿದೆ ಅದು ನಮಗೆ ಕೆಳಗಡೆಗೆ ನೆಲಕ್ಕೆ ತಾಗಲ್ಲ ಅಂತ ತುಂಬ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಈ ಒಂದು ಶಿವನ ಆರಾಧನೆ ಮಾಡ್ತಕ್ಕಂಥ ಹಿಂದೂ ದೇವಾಲಯ ಇದು. ಇದು ತಮಿಳುನಾಡಿನ ತಂಜಾವೂರಿನಲ್ಲಿ ಕಾವೇರಿ ನದಿಯ ದಂಡೆಯಲ್ಲಿರ್ತಕ್ಕಂಥ ಚೋಳ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರತಕ್ಕಂಥ ಶೈವ ದೇವಸ್ಥಾನ. ಇದು ಹಿಂದೂ ದೇವಾಲಯ ಆಗಿದೆ. ಇದು ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ. ಇದನ್ನು ಈ ಒಂದು ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇರುವಂಥದ್ದು. ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾದಂಥ ದೇವಾಲಯ ಇದು. ಇದರ ಗರ್ಭಗುಡಿಯ 2 ಮಹಡಿಗಳನ್ನು ಆಕ್ರಮಿಸಿಕೊಂಡಿದೆ. ಇದು ಭಾರತದ ಅತಿ ದೊಡ್ಡ ಏಕಶಿಲೆಯ ಶಿವಲಿಂಗವನ್ನು ಹೊಂದಿದೆ ಈ ಒಂದು ದೇವಸ್ಥಾನ. ಈ ಗೋಪುರದ ಶಿಖರದಲ್ಲಿರ್ತಕ್ಕಂಥ ಕಳಶ ಏನಿದೆ, ಇದು 80 ಟನ್ ಭಾರ ಇರುವಂಥದ್ದು. ಈ ಒಂದು ಹಿಂದೂ ದೇವಾಲಯ ಕಿಂಗ್ ರಾಜರಾಜ ಏನಿದ್ರು ಅವರ ಒಂದು ಕಾಲದಲ್ಲಿ ನಿರ್ಮಿತವಾದಂಥದ್ದು ಅಂತ ಹೇಳ್ತಾರೆ. ಇದು ದ್ರಾವಿಡ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿದೆ. ಈ ಒಂದು ದೇವಾಲಯದ ಬೃಹತ್ ಗೋಪುರ ಇರ್ಬೋದು, ಶಾಸನಗಳಿರ್ಬೋದು, ಇದರಲ್ಲಿರ್ತಕ್ಕಂಥ ಹಸಿ ಚಿತ್ರಗಳೇನಿದೆ, ಮುಖ್ಯವಾಗಿ ಇವು ಶೈವ ಧರ್ಮಕ್ಕೆ ಸೇರಿರ್ತಕ್ಕಂಥವು. ಈ ದೇವಸ್ಥಾನವನ್ನು ನೋಡ್ತಾ ಇದ್ರೆ ಅಲ್ಲೇ ತುಂಬ ಹೊತ್ತು ಕುತ್ಕೋಬೇಕು. ಇಲ್ಲಿನ ವಾತಾವರಣವನ್ನು, ಗಾಳಿ, ಬೆಳಕು ಮತ್ತು ಎಲ್ಲ ರೀತಿಯಾದಂಥ ತುಂಬ ವಿಶಾಲವಾದಂಥ ದೇವಸ್ಥಾನ ಇದಾಗಿತ್ತು. ಇಲ್ಲಿ ಎಲ್ಲ ಜಾಸ್ತಿ ಪ್ರಸಿದ್ಧವಾದಂಥ ಇದಾಗಿರೋದ್ರಿಂದ, ಪ್ರವಾಸಿ ತಾಣ ಆಗಿರೋದ್ರಿಂದ ಈ ಒಂದು ದೇವಸ್ಥಾನ ಇಲ್ಲಿಗೆ ಜಾಸ್ತಿ ಭೇಟಿ ನೀಡ್ತಾ ಇದ್ದಂಥವರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮತ್ತು ಓಂ ಶಕ್ತಿಗೆ ಹೋಗುವಂಥ ಯಾರು ಏನು ಟೂರಿಸ್ಟ್ ಇದನ್ನು ಮಾಡಬೇಕು ಅಂತಿರೋರು, ಮತ್ತು ನಾರ್ಮಲ್ ವಿಸಿಟರ್ಸು ಕೂಡ ಇಲ್ಲಿ ತುಂಬ ಜಾಸ್ತಿಯಾಗಿ ಬಂದು ವಿಸಿಟ್ ಮಾಡ್ತಾಯಿದ್ದು. ಅಷ್ಟು ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಇದನ್ನು. ನಮಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇತ್ತು ಈ ದೇವಸ್ಥಾನಕ್ಕೆ ಹೋದಾಗ. ನಾವು ಕರೆಕ್ಟಾಗಿ ಅದಕ್ಕೇ ಒಂದು 4 o'clock 5 o'clock ಆ ಟೈಮಲ್ಲೇ ನಾವು ಹೋಗಿದ್ವಿ. ಆ ಟೈಮಲ್ಲಿ ಹೋದಾಗ ಏನು ನಿಜವಾಗ್ಲೂ ಬೀಳೋದೇ ಇಲ್ವಾ, ಈ ಒಂದು ಗೋಪುರದ ನೆರಳು ನೆಲಕ್ಕೆ ತಾಗದೇ ಇಲ್ವಾ ಅನ್ನುವಂಥ ಕುತೂಹಲ ನಮ್ಮಲ್ಲಿ ತುಂಬಾ ಜಾಸ್ತಿ ಇತ್ತು. ನಾವು ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡು ನೋಡಿ ಸುತ್ತ ಎಲ್ಲ ತುಂಬ ಹೊತ್ತು ತಿರುಗಾಡಿದ್ವಿ. ನಿಮ್ಗಿವಾಗ ಇಲ್ಲಿ ಕೇಳಿಸ್ತಾ ಇರ್ಬೋದು ಪಕ್ಷಿಗಳ ಸೌಂಡು. ಮತ್ತು ನನ್ನ ಮಕ್ಕಳನ್ನು ಕೂಡ ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ವಾಟ್ಸ್ ಯುವರ್ ನೇಮ್? ಹಲೋ, ವಾಟ್ಸ್ ಯುವರ್ ನೇಮ್? ಅನನ್ಯ ಚಂದ್ರಶೇಖರ್. ನಮ್ದು ಕರ್ನಾಟಕ. ನಿಮ್ದು ಕರ್ನಾಟಕ? ಹೌದು. ಓಕೆ, ಬರ್ತೀವಿ. ಹಾಂ, ಹೌದು. ನೀವು ಎಲ್ಲಿಯವರು ಅಂತ ಕೇಳೋದಕ್ಕೆ ನಿಮ್ದು ಯಾವ ವರ್ಡ್ ಅಂತ ಕೇಳ್ತಿದ್ದಾಳೆ ನೋಡು. ಓಕೆ. ಸೊ ಈ ಥರ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಚೆನ್ನಾಗಿ ದೇವಸ್ಥಾನ ಕೂಡ ತುಂಬ ಖುಷಿ ಇತ್ತು ನೋಡೋದಕ್ಕೆ. ನಾವು ಕೂಡ ತುಂಬ ಕ್ಯೂರಿಯಸ್ ಆಗಿದ್ವಿ. ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಇದು, ಇಲ್ಲಿಗೆ ಹೋಗಲೇಬೇಕು ಅನ್ನುವಂಥದ್ದು ಒಂದು ಮೈಂಡ್ಸೆಟ್ಟಲ್ಲಿ ನಾವು ಇಟ್ಕೊಂಡಿದ್ವಿ. ಹಾಗಾಗಿ ಈ ದೇವಸ್ಥಾನನ ವಿಸಿಟ್ ಮಾಡಿದಾಗ ಬಹಳ ಸಂತೋಷ ಆಯಿತು ನಮಗೆ. ನಾವು ಎಷ್ಟೊತ್ತು ಇಲ್ಲಿ ಕೂತಿದ್ವೋ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತಪ್ಪ ಅಂತನ್ನುವಷ್ಟು ನಮಗೆ ತುಂಬ ಖುಷಿ ಕೊಟ್ಟಂಥ ಜಾಗ ಇದು. ಮತ್ತು ಈ ಗೋಪುರ ದೇವಸ್ಥಾನಗಳನ್ನು ಎಷ್ಟು ನೋಡ್ತಾ ಇದ್ರೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಇಲ್ಲಿ. ಕೆಲವೊಂದೊಂದು ಸಾರಿ ನನಗಂತನ್ಸುತ್ತೆ ಇದು ನಿಜವಾಗ್ಲೂ ಮನುಷ್ಯರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ದೇವರು ಸೃಷ್ಟಿನೇ ಇರ್ಬೋದೇನೋ ಅಂತನ್ನುವಷ್ಟು ಸುಮ್ಮನೆ ಹಾಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳುವಂಥ ಟೈಮಲ್ಲಿ ನನಗೆ ಆ ಥರ ಫೀಲ್ ಆಗಿತ್ತು. ಇಲ್ಲಿ ಶಿವಲಿಂಗವನ್ನು ಆರಾಧನೆ ಮಾಡ್ತಾರೆ. ಬನ್ನಿ ಆ ಒಂದು ದರ್ಶನವನ್ನು ಮಾಡಿ ಬರೋಣ. ತುಂಬ ಅದ್ಭುತವಾದಂಥ ನಮಗೆ ಒಂದು ದರ್ಶನ ಸಿಕ್ಕಿತ್ತು. ನಮಗೆ ತುಂಬ ಒಂದು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂತಂದರೆ ಅಷ್ಟು ರಶ್ ಇತ್ತು. ಆ ರಶಲ್ಲೂ ಕೂಡ
ನಮಗೆ ಕೆಲವೊಬ್ಬೊಬ್ಬರು ಸಹಾಯ ಮಾಡಿದ್ರು, ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮಕ್ಕಳಿದ್ದರಿಂದ ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಇದು ನೋಡಿ ನಮ್ಮ ಕಾವೇರಿ ನೀರು. ನಾವು ಹೊರಗಡೆ ಹೋದಾಗ ನಮ್ಮ ಕಾವೇರಿನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅಲ್ಲಿ ಸುಮಾರು ಹೊತ್ತು ನಾವಲ್ಲಿ ನಿಂತು ಟೈಮನ್ನು ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ಶ್ರೀರಂಗಂಗೆ. ಕುಂಭಕೋಣಂನಿಂದ ತಂಜಾವೂರು ಬಂದು 46 ಕಿಲೋಮೀಟರ್ ಆಗುತ್ತೆ. ತಂಜಾವೂರಿನಿಂದ ಶ್ರೀರಂಗಂ 80 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನವನ್ನು ಅಂತ್ಯರಂಗ ಅಂತ ಕೂಡ ಕರೀತಾರೆ. ನಮಗೆ ಶ್ರೀರಂಗಪಟ್ಟಣ ಆದಿರಂಗ ಆಗಿರುತ್ತೆ, ಶಿವನ ಸಮುದ್ರದ ಹತ್ರ ಮಧ್ಯರಂಗ ಇರ್ತಾರೆ. ಮತ್ತೆ ಇಲ್ಲಿ ತಿರುಚನಾಪಳ್ಳಿ ನಗರಕ್ಕೆ ಸೇರಿರ್ತಕ್ಕಂಥ ಈ ಒಂದು ಶ್ರೀರಂಗಂ ದೇವಸ್ಥಾನ, ಇದನ್ನ ಅಂತ್ಯರಂಗ ಅಂತ ಕೂಡ ಕರೀತಾರೆ. ನೀವೀಗ ನೋಡ್ತಾ ಇರುವಂತದ್ದು ಇದು ಆರ್ಮುಗು ಉಚ್ಚಿ ಪಿಲಿಯಾರ ಟೆಂಪಲ್ ಅಂತ ಹೇಳ್ತಾರೆ. ಇಲ್ಲಿ ಗಣೇಶನನ್ನ ಆರಾಧನೆ ಮಾಡಲಾಗುತ್ತೆ. ಇಲ್ಲಿಂದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಶ್ರೀರಂಗಂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಇದನ್ನ ತುಂಬಾ ಎತ್ತರದಲ್ಲಿರ್ತಕ್ಕಂಥ ಈ ಒಂದು ಗಣೇಶನ ದೇವಸ್ಥಾನ ರಾಕ್ ಫೋರ್ಟ್ ಟೆಂಪಲ್ ಅಂತ ಕೂಡ ಕರೀತಾರೆ ಈ ಒಂದು ದೇವಸ್ಥಾನಕ್ಕೆ. ಮತ್ತು ಇಲ್ಲಿಂದ ಹತ್ರದಿಂದ ನೋಡಿದ್ರೆ ನಮಗೆ ಶ್ರೀರಂಗಂ ದೇವಸ್ಥಾನ ಏನಿದೆ ತುಂಬ ಚೆನ್ನಾಗಿ ವ್ಯೂ ಪಾಯಿಂಟಲ್ಲಿ ವ್ಯೂಗೆ ನಮಗೆ ವ್ಯೂ ಆಗುತ್ತೆ. ಇಲ್ಲಿಂದ ಎಷ್ಟು ಚೆನ್ನಾಗಿ ಎಲ್ಲ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ, ಎಷ್ಟು ದೊಡ್ಡ ನಗರ ಅಂತ ಕೂಡ ಇದು ಗೊತ್ತಾಗುತ್ತೆ. ನೋಡಿ ನಮಗೆ ಇಲ್ಲಿಂದ ಕಾಣಿಸುವಂಥದ್ದು ಇವಾಗ ಕಾಣಿಸುತ್ತೆ. ಅದನ್ನು ಝೂಮ್ ಮಾಡಿದಾಗ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಇದು ಕಾಣಿಸ್ತಾ ಇರೋದು ಶ್ರೀರಂಗಂ ದೇವಸ್ಥಾನ. ಅದು ತುಂಬ ಅದ್ಭುತವಾಗಿರುವಂಥ ದೇವಸ್ಥಾನ. ಇದನ್ನು ಭೂಲೋಕದ ವೈಕುಂಠ ಅಂತ ಕೂಡ ಕರೀತಾರೆ ಈ ಒಂದು ದೇವಸ್ಥಾನವನ್ನು. ಶ್ರೀರಂಗಂನಲ್ಲಿರುವ ರಂಗನಾಥ ದೇವಾಲಯ ಏನಿದೆ, ಇದು ಪುರಾತನ ದೇವಾಲಯಗಳ ಪೈಕಿ ಇದು ಕೂಡ ಒಂದು ಅತಿ ದೊಡ್ಡ ದೇವಾಲಯ ಆಗಿದೆ. ವಿಷ್ಣುವಿನ ಒಂದು ರೂಪ, ಹಿಂದೂ ದೇವಾಲಯ, ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರತಕ್ಕಂಥ 155 ಎಕರೆ, 81 ದೇವಾಲಯಗಳು, 21 ಗೋಪುರಗಳು ಮತ್ತು 38 ಮಂಟಪಗಳನ್ನು ಹೊಂದಿರತಕ್ಕಂಥ ಒಂದು ಸುಂದರವಾದ ದೇವಸ್ಥಾನ ಇದಾಗಿರುತ್ತೆ. ಯಾರಾದ್ರೂ ವಿಸಿಟ್ ಮಾಡುವಂಥವ್ರು ತಪ್ಪದೆ ವಿಸಿಟ್ ಮಾಡಿ. 3 ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತಾ ಹೋಗ್ತಾರೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತಾರೆ. ಅದರಿಂದ ಮುಕ್ತಿ ಸಿಗುತ್ತೆ ಮತ್ತು ಪುಣ್ಯ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಾವು ಶ್ರೀರಂಗಂನಿಂದ ಮತ್ತೆ ನಾವು ಅಲ್ಲಿಂದ ಹೊರಟಿದ್ದೆ ರಾಮೇಶ್ವರಂ ಬಂದು ಒಂದು ಶ್ರೀರಂಗಂನಿಂದ 240 ಕಿಲೋಮೀಟರ್ ದೂರ ಇರುವಂಥದ್ದು. ಇದು ತಮಿಳುನಾಡಿನ ರಾಮನಾಥಪುರ ಜಿಲ್ಲೆಯ ಪೆಂಬಂ ದ್ವೀಪದಲ್ಲಿದೆ. ಈ ಒಂದು ರಾಮೇಶ್ವರಂ ನಾವು ಎಂಟ್ರಿ ಕೊಡ್ತಾ ಇದ್ದಾಗೇನೆ ಈ ಒಂದು ನಮಗೆ ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜಲ್ಲೇ ತುಂಬ ಜನಗಳು ನಿಂತ್ಕೊಂಡು ಫೋಟೋ ತಗೊಳ್ಳೋದು ಮತ್ತು ಆ ಒಂದು ಪ್ಲೇಸ್ ಏನಿದೆ ಅದು ಸ್ವಲ್ಪ ಹೊತ್ತು ಎಲ್ಲರನ್ನೂ ನಿಂತ್ಕೊಳ್ಳೋ ಆ ರೀತಿ ಮಾಡುತ್ತೆ. ಯಾಕೆಂದರೆ ಎರಡೂ ಕಡೆ ನಮಗೆ ಒಂದು ಕಡೆ ಬ್ರಿಡ್ಜು ಸಿಗುತ್ತೆ, ಒಂದು ಟ್ರೈನ್ ಟ್ರ್ಯಾಕ್ ಏನಿದೆ ಅದು ಸಿಗುತ್ತೆ, ಮತ್ತು ಈ ಕಡೆ ವೆಹಿಕಲ್ಸ್ ಓಡಾಡುವಂಥ ಒಂದು ಬ್ರಿಡ್ಜ್ ಸಿಗುತ್ತೆ, ಮತ್ತು ವಾಟರ್ ಇದೆ. ಇದೆಲ್ಲ ತುಂಬಾ ಎಲ್ಲರನ್ನೂ ನಿಲ್ಲಿಸ್ಕೊಳ್ಳುವಂಥ ಜಾಗ ಇದಾಗಿತ್ತು. ತುಂಬ ಜನ ನಿಂತ್ಕೊಂಡು ಅಲ್ಲಿ ಫೋಟೋಗಳನ್ನು ತಗೊಂಡು ಸ್ವಲ್ಪ ಅಲ್ಲಿನ ಒಂದು ಖುಷಿಯನ್ನು ಇದನ್ನು ಆನಂದಿಸಿ ಅಲ್ಲಿಂದ ಹೊರಡ್ತಾ ಇದ್ರು. ಇಲ್ಲಿಗೆ ಬಂದಾಗ ತುಂಬಾ ಒಂದು ಬಿಸಿಲಿರುತ್ತೆ, ಬಿಸಿಲು ಮತ್ತು ಆ ಒಂದು ಸೆಕೆ ಇರುವಂಥದ್ದು ತುಂಬ ಜಾಸ್ತಿ ಆ ಒಂದು ಫೀಲ್ ಮಾಡುವಂಥದ್ದು. ಆದಷ್ಟು ಇಲ್ಲಿಗೆ ಹೋಗಬೇಕು ಅಂತಂದರೆ ವೈಟ್ ಡ್ರೆಸ್ಸನ್ನೇ ನಾವು ಚೂಸ್ ಮಾಡಬೇಕಾಗತ್ತೆ. ಬಿಕಾಸ್ ನಮಗೂ ಗೊತ್ತಿರಲಿಲ್ಲ, ನಾವು ಕೂಡ ಬ್ಲ್ಯಾಕ್ ಡ್ರೆಸ್ಸನ್ನು ವೇರ್ ಮಾಡಿಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಯಾರಾದರೂ ಅಲ್ಲಿಗೆ ವಿಸಿಟ್ ಮಾಡಬೇಕು ಅನ್ನುವಂಥವ್ರು ದಯವಿಟ್ಟು ವೈಟ್ ಕ್ಲಾತ್ಸನ್ನು ಅಲ್ಲಿಗೆ ಅಂತಲೇ ಚೂಸ್ ಮಾಡಿ. ಬಿಕಾಸ್ ಆ ಒಂದು ಸೆಕೆ ಏನಿದೆ ತುಂಬಾ ವಿಪರೀತವಾಗಿರುತ್ತೆ. ಅಲ್ಲಿ ನಮ್ಗಳ ಕೈಲಿ ಅದನ್ನು ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಹೋಗಿದ್ದ ಟೈಮ್ ಆಗಿತ್ತೇನೋ ಗೊತ್ತಿಲ್ಲ, ಬಟ್ ಆ ನಾವು ಹೋಗಿದ್ದ ಟೈಮಲ್ಲಂತೂ ತುಂಬ ಸೆಕೆ ಇತ್ತು. ನಾವು ಈ ಕಾರಿಂದ ಇಳಿತಾ ಇದ್ದಂಗೆ ಎ ಸಿಯಿಂದ ಸ್ವಲ್ಪ ಕೆಳಗಡೆ ಇಳಿತಾ ಇದ್ದಂಗೆ ಈ ಒಂದು ಫೀಲ್ ನಮಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಕ್ಲಾತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಸೂರ್ಯನ ಒಂದು ಕಿರಣಗಳನ್ನು ಅಬ್ಸರ್ವ್ ಮಾಡುವಂಥ ಕ್ಲಾತ್ಸ್ಗಳನ್ನು ಯುಟಿಲೈಸ್ ಮಾಡುವಂಥದ್ದು ಬೇಡ. ಸೊ ಅಲ್ಲಿಂದ ನಾವು ಈ ಒಂದು ಬ್ರಿಡ್ಜ್ ಆದ ನಂತರ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಕೊಟ್ಟಿದ್ದು, ಸ್ವಲ್ಪ ಹೊತ್ತು ನದಿ ನೀರು ಎಲ್ಲವನ್ನು ನೋಡಿಕೊಂಡು ಇಲ್ಲಿಂದ ಹೊರಟ್ವಿ. ಈ ಒಂದು ರಾಮೇಶ್ವರಂನಲ್ಲಿ ದೇವಸ್ಥಾನ ಆಗಿರ್ಬೋದು ಮತ್ತು ಅಕ್ಕಪಕ್ಕ ಏನೂ ನಾವು ಫೋಟೋಸ್ಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ. ದೇವಸ್ಥಾನದ ಒಳಗಡೆ ಮಾತ್ರ ಮಕ್ಕಳು ಇದ್ದಿದ್ದನ್ನು ಮಾತ್ರ ತೆಗಿಲಿಕ್ಕಾಯಿತು. ಬಿಕಾಸ್
ಇಲ್ಲಿ ನಮಗೆ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ, ತುಂಬ ರಶ್ ಇದ್ದಿದ್ದರಿಂದ ಯಾವುದನ್ನು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ರಾಮೇಶ್ವರಂ ದೇವಸ್ಥಾನ ಏನಿದೆ 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಈ ಒಂದು ದೇವಸ್ಥಾನ ಕೂಡ ಒಂದಾಗಿದೆ. ಈ ದೇವಾಲಯದ ಬಾವಿಯಲ್ಲಿನ ನೀರಿನಿಂದ ಸ್ನಾನವನ್ನು ಮಾಡಿದರೆ ಪಾಪ ಕರ್ಮಗಳು ದೂರ ಆಗಿ ಮೋಕ್ಷ ದೊರೆಯುತ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾದಂಥ ದೇವಾಲಯ. ಇದು ರಾಮನಾಥ ಸ್ವಾಮಿ ದೇವಾಲಯ. ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ರಾಮೇಶ್ವರಂ ಆಗಿದೆ ಅಂತಾನೆ ಹೇಳ್ಬೋದು. ಭಗವಾನ್ ರಾಮನು ಈ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತೆ. ಈ ದೇವಸ್ಥಾನದ ಸುತ್ತಮುತ್ತಲಿನ ಆವರಣದಲ್ಲಿ 64 ತೀರ್ಥಸ್ಥಾನದ ಬಾವಿಗಳಿವೆ. ಇದರಿಂದ ಸ್ನಾನವನ್ನು ಮಾಡಿಕೊಂಡು ದೇವರನ್ನ ಒಂದು ದರ್ಶನವನ್ನು ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಾವು ಅಲ್ಲಿಂದ ಹೊರಟಿದ್ದೆ ಧನುಷ್ಕೋಡಿ. ಧನುಷ್ಕೋಡಿ ಅಂದರೆ ಬಿಲ್ಲಿನ ತುದಿ ಅಂತ ಹೇಳ್ತಾರೆ. ಧನುಷ್ಕೋಡಿ ರಾಮೇಶ್ವರಂನಿಂದ 20 ಕಿಲೋಮೀಟರ್ ದೂರ ಇರುವಂಥದ್ದು. 1964ರ ರಾಮೇಶ್ವರಂ ಚಂಡಮಾರುತದ ಸಮಯದಲ್ಲಿ ಈ ಪಟ್ಟಣ ನಾಶವಾಯಿತು. ನಂತರದ ದಿನಗಳಲ್ಲಿ ಜನವಸತಿ ಇಲ್ಲದೆ ಈ ಒಂದು ಪ್ರದೇಶ ಹೀಗೆ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಇವಾಗ ತುಂಬ ಇದು ಐತಿಹಾಸಿಕವಾಗಿ ಮತ್ತು ಪುರಾತನವಾಗಿ ಪ್ರಸ್ತುತ ಒಂದು ಪ್ರವಾಸಿ ಆಕರ್ಷಣೀಯ ಸ್ಥಳವಾಗಿ ಇದೊಂದು ಉಳ್ಕೊಂಡಿದೆ. ಇಲ್ಲಿಂದ ಶ್ರೀರಂಗ 15 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಅಂತ ಹೇಳಲಾಗುತ್ತೆ. ಈ ಭೂಮಿಯನ್ನು ಭಾರತದ ಕೊನೆಯ ಭೂಮಿ, ಮತ್ತು ಇದೊಂದು ಐಲ್ಯಾಂಡ್ ಥರ ಇರುವಂಥದ್ದು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳನ್ನು ಸ್ವಿಮ್ ಮಾಡಿಸಿ ಆ ಒಂದು ನೀರು ಸ್ವಲ್ಪ ಚೆನ್ನಾಗಿದ್ದರಿಂದ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ನಾವು ಹೊರಟ್ವಿ. ಇದು ಅಬ್ದುಲ್ ಕಲಾಂ ಅವರ ಮ್ಯೂಸಿಯಂ ಆಗಿತ್ತು. ಮತ್ತು ನಾವು ಅಲ್ಲಿಂದ ಹಿಂದಿರುಗುವಷ್ಟರಲ್ಲಿ ರಾಮೇಶ್ವರಂಗೆ ಒಂದು ದಿನ ಸಾಕಾಗಲ್ಲ. ಒಂದು ದಿನ ಪೂರ್ತಿ ನಾವು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಹೋಗಿದ್ರಿಂದ ಈವ್ನಿಂಗ್ ಫುಲ್ವರೆಗೂ ಅಲ್ಲಿದೆ ನಮಗಾಯಿತು. ತುಂಬ ಚೆನ್ನಾಗಿದ್ದಂಥ ಒಂದು ಡೇ ಇದಾಗಿತ್ತು ನಮಗೆ. ಅಲ್ಲಲ್ಲಿ ಕಾಣಿಸ್ತಕ್ಕಂಥ ಸಣ್ಣ ಸಣ್ಣ ಬೋಟ್ಗಳಿರ್ಬೋದು, ಮತ್ತು ಅಲ್ಲಿ ಸನ್ಸೆಟ್ ಆಗ್ತಾ ಇರ್ತಕ್ಕಂಥ ಆ ಒಂದು ನೋಟ ಇದೆಯಲ್ಲ, ಎಷ್ಟು ನಾವು ಏನೇ ದುಡ್ಡು ಸಂಪಾದನೆ ಮಾಡಿದ್ರು ಈ ಒಂದು ನೋಟಗಳನ್ನು ನಾವು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಇದೊಂದು ಅದ್ಭುತವಾದಂಥ ಕ್ಷಣಗಳು ಇವು ನಮಗೆ. ಸೊ ನಾವು ಇಲ್ಲಿಂದ ನೆಕ್ಸ್ಟು ಹೊರಟಿದ್ದೆ ಮಧುರೆ. ಧನುಷ್ಕೋಟಿಯಿಂದ 192 ಕಿಲೋಮೀಟರ್ ಇರ್ತಕ್ಕಂಥದ್ದು. ನಮಗೆ ಮಧುರೆಯಲ್ಲಿ ಫೋನನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ಯಾವುದೇ ಥರದ ಫೋಟೋಸ್ಗಳನ್ನು ನಾವು ತೆಗಿಲಿಕ್ಕೆ ಆಗಲಿಲ್ಲ. ಮತ್ತು ಮಧುರೆಯಿಂದ ಪಳನಿಗೆ ಹೊರಟ್ವಿ. ಪಳನಿ 115 ಕಿಲೋಮೀಟರ್ ಆಗುತ್ತೆ ಮಧುರೆಯಿಂದ. ಸೊ ಅಲ್ಲೂ ಕೂಡ ಫೋನ್ಗಳನ್ನು ನಮ್ಗೆ ಕೊಟ್ಟಿರಲ್ಲ. ಸೊ ಹಾಗಾಗಿ ಅಲ್ಲೂ ಕೂಡ ಯಾವುದೇ ಥರದ ಇದಿಲ್ಲ. ಯಾರು ರೂಟ್ ಹಾಕ್ಕೊಂಡು ಹೋಗುವಂಥವ್ರು ಆ ಥರ ರೂಟ್ಗಳನ್ನು ಮಾಡಿಕೊಂಡು ನಾವು ಹೋಗ್ಬೋದು. ಮತ್ತು ನಾವು ನೆಕ್ಸ್ಟು ಇದು ಬಂದು ಈರೋಡ್ಗೆ ಹೋಗ್ತೀವಿ. ಈರೋಡಿಂದ ಭವಾನಿ ಟೆಂಪಲ್ ಏನಿದೆ, ಆ ಒಂದು ಭವಾನಿನ ನಾವು ಸಂಗಮೇಶ್ವರ ದೇವಸ್ಥಾನ, ಇದು ಕೂಡ ಶಿವನಿಗೆ ಅರ್ಪಿತವಾದಂಥ ಹಿಂದೂ ದೇವಸ್ಥಾನ ಆಗಿರುತ್ತೆ. ಇದು ಈ ರೋಡಿನಿಂದ 15 ಕಿಲೋಮೀಟರ್ ದೂರವನ್ನು ಹೊಂದಿರತಕ್ಕಂಥದ್ದು. ಈ ಸ್ಥಳವನ್ನು ದಕ್ಷಿಣ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ. ನೋಡಿ, ನಾವು ಏನದು ತಮಿಳ್ನಾಡಿಗೆ ಹೋಗ್ಬಿಟ್ಟು ಆ ಒಂದು ಟ್ಯಾನ್ ಆ ಥರ ಆಗಿರುತ್ತೆ ಅಂತ ಫೇಸಲ್ಲಿ. ಸೊ ಈ ಒಂದೆಲ್ಲವನ್ನು ನಾವು ಮುಗಿಸ್ಕೊಂಡು ಈ ದೇವಸ್ಥಾನ ಮತ್ತು ಈ ವಿಸಿಟ್ಗಳು ಎಲ್ಲವನ್ನು ನೋಡಿ ನೆಕ್ಸ್ಟು ನಾವು ನಮ್ಮ ಕರ್ನಾಟಕಕ್ಕೆ ಹಿಂತಿರುಗುವಂಥ ಟೈಮ್ನಲ್ಲಿ ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮ ಕಾವೇರಿ ಮೆಟ್ಟೂರು ಡ್ಯಾಮು ನಮಗೆ ಸಿಗುತ್ತೆ. ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಇದು ಕೂಡ ಸ್ವಲ್ಪ ಹೊತ್ತು ಇಲ್ಲಿ ಎಷ್ಟು ಚೆನ್ನಾಗಿ ನಾವು ಕೂತ್ಕೊಂಡು ಈ ಒಂದು ಇದನ್ನು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ನಾವು ಇದನ್ನು ಕೂಡ ನಾವು ನೋಡ್ಬೋದಾಗಿದೆ. ಕಬಿನಿ ಮತ್ತು KRS ಅಣೆಕಟ್ಟುಗಳಿಂದ ಒಳಹರಿವನ್ನು ಪಡೆದಿರ್ತಕ್ಕಂಥ ಈ ಒಂದು ಮೆಟ್ಟೂರು ಡ್ಯಾಮು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಭಾರತದ ಅತಿ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ನೆಕ್ಸ್ಟು ಮಾದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬೆಂಗಳೂರು ಕಡೆಗೆ ನಾವು ಹೊರಡ್ತೀವಿ. ಇದಾಗಿತ್ತು. ನಾವು ತಮಿಳುನಾಡಿನಲ್ಲಿ ತುಂಬ ದೇವಸ್ಥಾನಗಳನ್ನು ಭೇಟಿ ಮಾಡಿದ್ವಿ, ದೇವರ ದರ್ಶನಗಳನ್ನು ಮಾಡಿದ್ವಿ. ತುಂಬಾ ಚೆನ್ನಾಗಿದ್ದಂಥ ಒಂದು ತಮಿಳುನಾಡಿನ ದೇವಸ್ಥಾನಗಳ ಭೇಟಿ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.